ಹಾಗಾದರೆ ಇವತ್ತಿದು ರೂಟೀನ್ ಹೇಗಿರ್ತದೆ ನೋಡುವ ಬನ್ನಿ. ಇವತ್ತು ನೀರು ದೋಸೆ ಮಾಡಬೇಕು ಅಂತ ನಿನ್ನೆ ನೈಟೇ ಅಕ್ಕಿಯನ್ನು ನೆನೆಲಿಕ್ಕೆ ಹಾಕಿದ್ದೆ ಆಯಿತಾ. ನನಗೆ ನೀರು ದೋಸೆ ಮಾಡೋದಂದ್ರೆ ದೊಡ್ಡ ಟಾಸ್ಕ್ ಇದ್ದಾಗೆ ಆಯಿತಾ, ನನ್ನ ಜೀವಕ್ಕೆ ಬರ್ತದೆ. ನನಗೆ ಇಷ್ಟವೇ ಅಲ್ಲ ನೀರು ದೋಸೆ ಮಾಡಲಿಕ್ಕೆ, ಎಲ್ಲರಿಗೂ ಈಸಿ ಅಲ್ಲ. ನನಗೆ ಅದರಿಂದ ಬರುವುದಿಲ್ಲ ಕಾವಲಿಯಿಂದ. ಹಾಗೆ ನೋಡಿ ಹೇಗೂ ಆಗಿದೆ. ಹಾಗೆ ಚಿಕನ್ ಸುಕ್ಕ ಇತ್ತು, ಹಾಗೆ ಅದರಲ್ಲಿ ತಿಂದು ನಾವು ಹೊರಡಿದ್ದೇವೆ ಆಯಿತಾ ಮನೆಗೆ. ಮಗು ಇಲ್ಲಿರಲಿಲ್ಲ, ಮನೆಯಲ್ಲಿದ್ದ. ಹಾಗೆ ನಾವು ಹೋದೆವು ಆಯಿತಾ. ಹೋಗಿ ಮಳೆ ಸ್ಟಾರ್ಟ್ ಆಯಿತು ಅಲ್ಲಿ ಮುಟ್ಟುವಾಗ. ಹಾಗೆ ನೋಡಿ ನಾನು ಇದೊಂದು ತೊಟ್ಟೆ ಹಾಕಿದ್ದೇನೆ, ಗೊತ್ತಾಯ್ತಲ್ಲ, ರೈನ್ ಕೋಟ್. ಈಗ ದೋಸೆತ್ತು ಯಾರು ಸಹ ಹಾಕ್ಬೋದು ಆಯಿತಾ, ಮಳೆಯಲ್ಲಿ ಸಂಡಿ ಆಗೋದಿಲ್ಲ. ಒಮ್ಮೊಮ್ಮೆ ಕೊಡಿ ಹಿಡ್ಕೊಳ್ತೇನೆ, ಇವತ್ತು ಆಯ್ತೀನಿ ಸುಮ್ಮನೆ ಒದ್ದೆ ಆಗೋದು ಬೇಡ ಅಂತ ಅದನ್ನು ಹಾಕಿಕೊಂಡು ಹೋದೆ. ಶಾಪಿಗೆ ರೀಚ್ ಆಗಿದ್ದೇನೆ. ನೋಡಿ ಅದಾಗಿ ಅಲ್ಲಿ ಮೀನು ಬರ್ತದೆ ಆಯಿತಾ. ಸ್ವಲ್ಪ ಒಂದು 10:30 ಆಗೆಲ್ಲ ಆಗುವಾಗ ನಾನು ಅಲ್ಲೇ ಮೀನು ತಗೊಂಡು ಇಡೋದು ಯಾವಾಗ ಸಹ. ಹಾಗೆ ನೋಡಿ ಜೋರು ಮಳೆ ಬರ್ತುಂಟು. ನಾನಂದರೆ ಇವತ್ತು ಮೀನು ತೆಗೊಳ್ಳಿಲ್ಲ, ಬೇಡ ಅಂತ ಆಯಿತು, ನಾಳೆ ತೆಗೊಳ್ಳುವ ಅಂತ. ಹಾಗೆ ಮಗುವಿದು ಚೊರೆ ಆಯಿತಾ, ಮೀನು ತೆಗೊಳ್ಳಿ ಅಂತ, ಆಡಲಿಕ್ಕೆ ಬೇಕು ಅಂತ ಎಷ್ಟು ಚೊರೆ ಮಾಡಿದ ನಿಂತಿಲ್ಲ. ಹಾಗೆ ನಾನು ಮಧ್ಯಾಹ್ನ ಮನೆಗೆ ಹೋಗ್ತಿದ್ದೇನೆ. ಹಾಗೆ ಎಗ್ ಆಮ್ಲೆಟ್ ಮಾಡುವ ಅಂತ, ಇದು ಬಟಾಟೆ ಫ್ರೈ ಮಾಡುವ ಅಂತ, ಸುಮ್ಮನೆ ಸೈಡಿಗೆ ಎಂತಾದರೂ ಬೇಕಲ್ಲ. ಹಾಗೆ ಮಗುವಿಗೆ ನಿನ್ನೆ ಹುಷಾರಿಲ್ಲ ಇರಿದಲ್ಲಿ, ಇವತ್ತು ಫುಲ್ ಡಲ್ ಇದ್ದ. ಸುಮ್ಮನೆ ಇನ್ನು ಕಳಿಸೋದು ಬೇಡ ಅಂತ ನಾವು ಕಳಿಸಿರ್ಲಿಲ್ಲ. ನೋಡಿ ಇಬ್ಬರು ಹಾಗೆ ಅನ್ನ ಇಟ್ಕೊಂಡು ಕಾಯ್ತಿದ್ದಾರೆ. ಹಾಗೆ ನಾನು ಹಸ್ಬೆಂಡ್ ಒಟ್ಟಿಗೆ ಊಟ ಆಗಿ ಶಾಪಿಗೆ ಹೋದೆ ಆಯಿತಾ. ಹಾಗೆ ಒಂದು ಪುನಃ ಸಂಜೆ ಕಾಲ್, ಅಲ್ಲಿ ಜೋಳ ಬಂದಿದೆ ಆಚೆ, ಒಂದು ತೆಗೊಳ್ಳಿ ಅಂತ ನಾನು ಹೇಳಿದೆ, ಬರಲಿಲ್ಲ. ನೋಡುವ ಶಾಪಿಂದ ಹೊರಡುವಾಗ ಅಲ್ಲಿ ಹಾಗೆ ತೆಗೊಂಡು ಹೋದೆ. ಇವನ ಖುಷಿ ನೋಡಿ, ಯಾರ ಎತ್ತರ ಕುಟ್ಟ ಪರ್ನಿ ನೋಗಿತ್ತು ನನ್ನ ಕಾರನ್ನು ಚಪ್ಪ. ಹಾಗೆ ನಾನು ತಿಂಡಿ ತಿನ್ನುವ ಅಂತ ನೋಡಿ ಕಾಫಿ ರೆಡಿ ಆಗಿದೆ. ಹಾಗೆ ಇದೆಲ್ಲ ಆಗಿ ಸೀದಾ ಹೋದೆ ಹಸ್ಬೆಂಡ್ ಮನೆಗೆ. ಇವತ್ತು ಸಾಂಬಾರು ಮಾಡುವ ಅಂದರೆ, ಸಾಂಬಾರು ಅಂದರೆ ತಂಗಿದ ಮನೆಯಲ್ಲಿ ಒಂದು ಮಾಡ್ತಾರೆ, ಹಾಗೆ ಅವಳ ಹತ್ರ ಕೇಳಿ ಮಾಡ್ತಿದ್ದೇನೆ. ಇದು ಉದ್ದಿದ್ದು ದೋಸೆಗೆ ಆಯಿತಾ, ಈಗ ಗ್ರೈಂಡ್ ಮಾಡಿ ಇಡುವ ಅಂತ ಆಗ ನೆನೆಸಿಟ್ಟಿದ್ದೆ. ಹಾಗೆ ನಾಳೆ ದೋಸೆ ಮಾಡುವ ಅಂತ. ಹಾಗೆ ನಾನು ಬರುವಾಗ ಮಗುವನ್ನು ಕರ್ಕೊಂಡು ಬಂದಿದ್ದೆ. ಅವನಿಗೆ 2 ದಿವಸದ ಹೋಮ್ವರ್ಕ್ ಬಾಕಿ ಇತ್ತು, ಹಾಗೆ ಬರೆಸುವ ಅಂತ. ಇಲ್ಲಾಂದರೆ ಅವಳ ಅಮ್ಮನ ಬರೆಸ್ತಾಳೆ, ಅವಳಿಗೆ ಎಕ್ಸಾಮ್ ಉಂಟು, ಹಾಗೆ ಕಷ್ಟ ಆಗ್ತದಲ್ಲ. ಹಾಗೆ ಇವತ್ತಿಲ್ಲೇ ನಿಲ್ತಾನೆ ಅಂತ ನೋಡಿ ಇಲ್ಲೇ ಇದ್ದಾನೆ. ಊಟ ಎಲ್ಲ ಆಗಿ ಇನ್ನೂ ಹೋಗ್ಲಿದ್ದೇನೆ, ಯಾವಾಗ ಹೋಗ್ತಾನೆ ಅಂತ ಗೊತ್ತಿಲ್ಲ. ಇದೊಂದು 11 ಗಂಟೆ ಆಗಿದೆ ನೋಡುವ. ಇನ್ನಿಡನ್ನಲ್ಲ ತಾಚಿನ ಟೈಮ್ ಲೇಟ್ ಆಯ್ತು, ಇಡನ್ ತಾಚಿ ನಾವಲ್ಲೇ ಅಂಗಡಿ